ಥರ ದಿ ಮೋಸ್ಟ್ ಕಾಮನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಈ ಥರ ಕ್ರಿಸ್ಪಿಯಾಗಿರೋ ಚಪಾತಿ ಅಥವಾ ರೊಟ್ಟಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ನಾವುಗಳು ತಿಂತೀವಿ. ನೀವುಗಳು ಹೇಗೋ ಗೊತ್ತಿಲ್ಲ, ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ತಿಂದು ಹೇರ್ ಕೇರ್ ಮಾಡ್ಕೊಂಡಿದ್ನಲ್ಲ, ಸೊ 3 ಅವರ್ಸ್ಗಿಂತ ಜಾಸ್ತಿ ನೀವು ಹೇರ್ ಆಯಿಲ್ ಅಪ್ಲೈ ಮಾಡಿ, ಹೇರ್ ಸಿರಮ್ ಏನೇ ಅಪ್ಲೈ ಮಾಡಿದರೂ 3 ಅವರ್ಸ್ಗಿಂತ ಜಾಸ್ತಿ ಇಟ್ಕೊಂಡ್ರೆ ಅದು ಡ್ರೈ ಆಗಿ ಹೇರ್ ಫಾಲ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಯಾವುದೇ ಹೋಮ್ ರೆಮಿಡೀಸ್ನ ನಿಮ್ಮ ತಲೆಗೆ ಅಪ್ಲೈ ಮಾಡಿದಾಗ 3 ಅವರ್ಸ್ ಆದಮೇಲೆ ಹೇರ್ ವಾಶ್ ಮಾಡಿ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಸ್ನ ನಾನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಫ್ರೆಶ್ ಅಪ್ ಆಗಿ ನನ್ನ ಸ್ಕಿನ್ ಕೇರ್ ಸ್ವಲ್ಪ ಮಾಡಿಕೊಂಡು ಕಿಚನ್ಗೆ ಬಂದೆ. ಚೆರಿ ಕೂಡ ಆಟ ಆಡ್ತಿದ್ನು. ಇನ್ನು ಅಲ್ಲಿಂದ ಸ್ವಲ್ಪ ಬ್ಯಾಂಕದು ಕೆಲಸ ಇತ್ತು, ಹಾಗೆ ನನ್ನ ATM ವರ್ಕ್ ಆಗ್ತಾ ಇದ್ದಿಲ್ಲ ಅಂತ ನಾವು ಟೌನ್ಗೆ ಹೋಗಿ ATMನ ರೆಡಿ ಮಾಡಿಸ್ಕೊಂಡು ಮತ್ತು ರಿಟರ್ನ್ ಇನ್ನೂ ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು ಅಂತ ಅಲ್ಲೂ ಕೂಡ ಹೋಗ್ತಾ ಇದ್ವಿ. ಹಾಗೆ ನನ್ನ ಮಕ್ಕಳು ಹಿಂದೆ ಕಾರಲ್ಲಿ ಆರಾಮಾಗಿ ನಿಂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಸೊ ಅಲ್ಲಿಂದ ಚಿಕ್ಕ ಪುಟ್ಟ ಕೆಲಸ ಮುಗಿಸ್ಕೊಂಡು ನೆನ್ನೆ ಡಿಮಾರ್ಟಿಂದ ಐಟಮ್ಸ್ ತೊಗೊಂಬಂದು ಇಟ್ಟಿದ್ನಲ್ಲ, ಅದಿನ್ನೂ ಯಾವುದೂ ಆರ್ಗನೈಸ್ ಮಾಡಿದ್ದಿಲ್ಲ ಅಂತ ಇವಾಗ ಆರ್ಗನೈಸ್ ಮಾಡೋಣ ಅಂತ ಚೆರಿನ ಒಂದು ಸೈಡಲ್ಲಿ ಕೂರಿಸ್ಬಿಟ್ಟು ಒಂದೊಂದಾಗೆ ತೆಗೆದು ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಇನ್ನು ನಾನು ವಿಡಿಯೋನ ಕಂಟಿನ್ಯೂ ಮಾಡಬೇಕಂತ ವಿಡಿಯೋ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ನನ್ನ ಮಗನ ಸ್ವಲ್ಪ ಇಗ್ನೋರ್ ಮಾಡಿದೆ. ಆ್ಯಂಡ್ ಇಮಿಡಿಯೇಟ್ ಅವನು ಮಂಚದ ಮೇಲಿಂದ ಕೆಳಗಡೆ ಬಿದ್ದ, ತುಂಬ ಏಟ್ ಕೂಡ ಆಯಿತು ಪಾಪ. ಹಾಗೆ ಕಂಟಿನ್ಯೂ ಅಳಕ್ಕೆ ಕೂಡ ಸ್ಟಾರ್ಟ್ ಮಾಡಿದೆ. ಇದೇ ವ್ಲಾಗಲ್ಲಿ ನೀವು ಕಂಟಿನ್ಯೂ ಆಗಿ ನೋಡ್ತಾ ಇರಿ, ಗೊತ್ತಾಗುತ್ತೆ. ಹಾಗೂ ಈಗ ಅವನಿಗೆ ಸಮಾಧಾನ ಮಾಡಿ ನಾನಿಲ್ಲಿ ನಿಮ್ಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನಾನು ಏನೇನು ಬೈ ಮಾಡಿದ್ದೀನಿ ಅಂತ. ಟಿಶ್ಯೂ ಪೇಪರ್ ನಮ್ಮ ಮನೆಯಲ್ಲಿ ಮಸ್ಟ್ ಇರಲೇಬೇಕು. ಎವ್ರಿ ಮಂತ್ ಈ ಥರ 2 to 3 ಪ್ಯಾಕ್ ತರ್ತೀನಿ. ಆ್ಯಂಡ್ ಮಂತ್ ಎಂಡ್ವರೆಗೂ ಬರಲ್ಲ, ಖಾಲಿ ಆಗೋಗಿರುತ್ತೆ. ಹಾಗೆ ಮ್ಯಾಗಿ ಪ್ಯಾಕೆಟ್ ಕೂಡ ಚಿಕ್ಕದಾಗಿ ತೊಗೊಂಬಂದಿರ್ತೀನಿ, 1 ಪ್ಯಾಕೆಟ್. ಸಮ್ಟೈಮ್ಸ್ ಯೂಸ್ ಆಗುತ್ತೆ, ಸಮ್ಟೈಮ್ಸ್ ಯೂಸ್ ಆಗೋಲ್ಲ. ಇವಾಗ ಚೆರಿ ಕೆಳಗಡೆ ಬಿದ್ದ, ಸ್ವಲ್ಪ ಅಳ್ತಿದ್ದಾನೆ, ಜಾಸ್ತಿ ಏನು ಅಳಲ್ಲ. ಅವ್ನು ಹತ್ತ ತಕ್ಷಣವೇ ಜೇನುತುಪ್ಪ ಕೈಗೆ ಸಿಕ್ತು. ಅವನಿಗೆ ಜೇನುತುಪ್ಪ ಅಂದರೆ ತುಂಬಾ ಇಷ್ಟ, ಹಾಗೆ ಕೊಟ್ಟರೆ ತಿಂತಾ ಇರ್ತಾನೆ. ಸೊ ಇಮಿಡಿಯೇಟ್ ಅಲ್ಲೇ ಓಪನ್ ಮಾಡಿಬಿಟ್ಟು ಹೊಸ ಪ್ಯಾಕ್ ಇತ್ತಲ್ಲ, ಸೊ ಸ್ವಲ್ಪ ಜೇನುತುಪ್ಪ ತಿನ್ನಿಸ್ದೆ. ಅದರ ಟೇಸ್ಟಲ್ಲಿ ಅವನು ಕೂಡ ಕಳೆದೋಗ್ಬಿಟ್ಟ. ಹಾಗೆ ಸುಮ್ಮನೆ ಸೈಲೆಂಟ್ ಆಗೋದ. ಮತ್ತು ನೆಕ್ಸ್ಟು ನಾನು ಏನೇನು ತೊಗೊಂಬಂದಿದ್ದೆ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಹಾಗೆ ಅವನಿಗೆ ಸ್ವಲ್ಪ ಆಟಿಕೆ ಸಾಮಾನೆಲ್ಲ ಕೊಟ್ಬಿಟ್ಟು ಕೆಳಗಡೆ ಕೂರಿಸ್ದೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿರೋ ಐಟಮ್ಸು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಟ್ ಈ ಐಟಮ್ಸ್ಗೆ ನಾನು ಪೇ ಮಾಡಿದ್ದು 5000 ರುಪೀಸ್. ಲಾಸ್ಟಲ್ಲಿ ನಿಮಗೆ ಬಿಲ್ ಕೂಡ ತೋರಿಸ್ತೀನಿ. ನಾನು ಸ್ವಲ್ಪ ಹಿತ್ತಾಳೆ ಮತ್ತು ತಾಮ್ರದ ಐಟಮ್ಸ್ನ ಬೈ ಮಾಡಿದೆ, ಸೊ ಅದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು. ಇನ್ನು ಈ ಏರಿಯಲ್ ಹಾಗೆ ಬಾತ್ರೂಮಲ್ಲಿ ಯೂಸ್ ಮಾಡೋ ಎಲ್ಲ ಐಟಮ್ಸ್ಗಳನ್ನ ಸಪ್ರೇಟಾಗಿ ಇಟ್ಕೊಂಡು ಬಂದಿರ್ತೀನಿ. ಸೊ ನನಗೆ ರಿಮೂವ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಹಾಗೆ ನಾನು ಡಿಮಾರ್ಟ್ಗೆ ಹೋದರೆ ಡಿಮಾರ್ಟಲ್ಲಿ ಸಿಗೋ ಒಂದು 2-3 ಬ್ಯಾಗ್ಸ್ಗಳನ್ನು ಕೂಡ ತೊಗೊಂಬರ್ತೀನಿ. ಸೊ ನನಗೆ ಮನೇಲಿ ಡಸ್ಟ್ಬಿನ್ ಥರ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇನ್ನು ನಾನು ಒಂದು 10 kg ಅಕ್ಕಿ ಮೂಟೆನ ತೊಗೊಂಬಂದಿದ್ದೆ. ಅದು ಕೂಡ ಹೇಳ್ತಾ ಇದ್ದೆ ನಾನು ಯಾಕೆ ಜಸ್ಟ್ 10 kg ತೊಗೊಂಬಂದಿದ್ದೀನಿ ಅಂತ. ನಾವಿರೋ ಸ್ಪೇಸಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ, ಆದರೂ ಯಾಕೋ ಗೊತ್ತಿಲ್ಲ 25 kg ಅಕ್ಕಿ ತೊಗೊಂಡು ಬಂದುಬಿಟ್ರೆ ಒಂದು 10-12 kg ಖಾಲಿ ಆಗೋವರೆಗೂ ಚೆನ್ನಾಗಿರುತ್ತೆ. ಅದಾದಮೇಲೆ ಅಕ್ಕಿಗೆಲ್ಲ ಅಳಿಯುತ್ತದೆ ಅಂತಾರಲ್ಲ, ಆ ಥರ ಆಗುತ್ತೆ, ಹುಳ ಬೀಳುತ್ತೆ. ಅದು ಇನ್ನೊಂದು ಬ್ಲ್ಯಾಕ್ ಹುಳ ಇರುತ್ತೆ, ಅದು ಬೀಳುತ್ತೆ. ಸೊ ಯಾಕೆ ವೇಸ್ಟ್ ಮಾಡೋದು, ಬೇಡ 10 kg 5 kg ತೊಗೊಂಬಂದು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡೋಣ, ಅಕ್ಕಿಗೆ ಹುಳ ಬೀಳಿಸ್ಬಾರ್ದು ಅನ್ನೋ ರೀಸನಿಂದ 10 kg ಅಕ್ಕಿ ಮಾತ್ರ ತೊಗೊಂಡು ಬಂದೆ. ಹಾಗೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಬೇಳೆ ಏನೇನೆಲ್ಲ ತೊಗೊಂಬಂದಿದ್ದೆ ಅದು ತೋರಿಸ್ತಾ ಇದ್ದೆ. ಇನ್ನು ನೆಕ್ಸ್ಟ್ ಬರೋ ಬ್ಲಾಗ್ಸಲ್ಲಿ ನಾನು ಡಿಮಾರ್ಟಲ್ಲಿ ಯಾವ ಥರ ಸೇವಿಂಗ್ಸ್ನ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಯೂಶ್ವಲಿ ನಂದು ಮುಂಚೆ ಎಲ್ಲ ಬಿಲ್ಲು 13,000-14,000 ಆಗ್ತಿತ್ತು ಮಂತ್ಲಿ. ಈ ನಡುವೆ ಲಾಸ್ಟ್ 3 ಮಂತ್ಸಿಂದ 4,000 ಇಲ್ಲ 5,000 ಒಳಗಡೆನೇ ಬಿಲ್ ಆಗುತ್ತೆ. ನಾನು ಯಾವ ಟ್ರಿಕ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಿಮ್ಮ ಮುಂದೆ ಹೇಳ್ಕೊಳ್ತಿದ್ದೀನಿ. ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈಟ್ 10 o'clock ಆಯಿತು. ಸೊ ಡಿನ್ನರ್ಗೆ ಕ್ಯಾಪ್ಸಿಕಮ್ ರೈಸ್ ಮಾಡಿದೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್.